ಇನ್ನು ಶಾಸಕ ಬಾಲಕೃಷ್ಣ ಅವರು ಮಾಡಿರುವಂತಹ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆಣೆ ಪ್ರಮಾಣ ಸವಾಲಿಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವ ಆಣೆ ಪ್ರಮಾಣ, ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ನನಗಿರುವ ದೇವರ ಭಕ್ತಿಯನ್ನ ಅವರಿಂದ ಕಲಿಬೇಕಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ 46 ಎಕರೆ ಜಮೀನು ಕಷ್ಟಪಟ್ಟು ಸಂಪಾದಿಸಿ ಖರೀದಿ ಮಾಡಿರೋದು. ರಾಜಕೀಯಕ್ಕೆ ಬರುವ ಮುನ್ನ ಹಂಚಿಕೆದಾರನಾಗಿ ಕೆಲಸ ಮಾಡಿದೆ. ಯಾವನನ್ನು ಕಿಡ್ನಾಪ್ ಮಾಡಿ ಸಂಪಾದನೆ ಮಾಡಿದ ಭೂಮಿ ಅಲ್ಲ ಅನ್ನೋ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಚರ್ಚೆ ಯಾವ್ದು ಏನು ಅಂತ 40% ಸ್ಕೀಮ್ ಬಂದಿದ್ದೆ ನನ್ನ ಕಾಲದಲ್ಲಿ 2006ರಲ್ಲಿ. ಬರೀ ಒಂದು ಭಾಗ ಯೋಜನೆಗಲ್ಲ, ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನ ತಗೊಂಡಾಗ 40% ಹಣದ ಬದಲಿಗೆ ಕೊಡ್ತಕ್ಕಂತ ಒಂದು ಯೋಜನೆ ಪ್ರಾರಂಭ ಮಾಡಿದ್ದೆ ಕುಮಾರಸ್ವಾಮಿ. ಸ್ವಲ್ಪ ದಾಖಲೆ ತೆಗಿಯಕ್ಕೆ ಹೇಳಿ. ಈಗ ಆಗಿದ್ರೆ ಎಚ್.ಕೆ. ಪಾಟೀಲ್ರು ಎಂತ ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಜನಗಳ ಹಿತಕ್ಕೆ ಜನಗಳ ಉದ್ಧಾರಕ್ಕೆ ಮಾಡಕ್ ಮಾಡಿದ್ದ. ನಾನು ಅವತ್ತು ಜನಗಳ ವಿರೋಧ ಕೆಲಸ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಾವ್ರಲ್ವಾ, ಅವನು ಕೂಸು ಅಂತ ಹೇಳಿ. ಇವತ್ತು ರಾಜಕೀಯವಾಗಿ ವಿರೋಧ ಮಾಡಕ್ಕಲ್ಲ, ಅಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ ಏನಿದೆ, ಅವ್ರ ಉದ್ದೇಶ ಏನಿದೆ. ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದಕ್ಕೆ ಯಾವ ನೈಸ್ ಕಂಪನಿ ಅವತ್ತು ಬೆಂಗಳೂರು ಮೈಸೂರು ರಸ್ತೆ ಮಾಡಬೇಕಾದವರು ಇನ್ನು ಬೆಂಗಳೂರು ಸುತ್ತನೇ ಗಿರಿಕಿ ಹೊಡಿತಾ ಇಲ್ವಾ? ಹೊಸಕೆರೆ ಹಳ್ಳಿ ಹತ್ರ ಒಂದು ಟೋಲ್ ಗೇಟ್ ಇದೆಯಲ್ಲ, ಟೋಲ್ ಗೇಟ್ ಪಕ್ಕದಲ್ಲಿ ಯಾವ ಒಂದು ನೈಸ್ ಕಂಪನಿಗೆ ಬೇಕು ಅಂತೇಳಿ ತೆಗೆದುಕೊಂಡಂಥದ್ದನ್ನ NOC ಯಾರಿಗೆ ಕೊಟ್ಟರು? ಅಲ್ಲಿ ಕಟ್ತಾವ್ರಲ್ಲ ಬಿಲ್ಡಿಂಗು, ಅಟ್ಯಾಚ್ಡು ಹೈರೈಸ್ ಬಿಲ್ಡಿಂಗ್ ಬಂದಿದೆಯಲ್ಲ, ನೋಡಿ ಅಲ್ಲಿ ಹೋಗಿ ಎಷ್ಟು ಕಟ್ಟಿದ್ದಾರೆ. ಅದೇನು ಬಡವರಿಗೆ ಕೊಟ್ಟಿದ್ದ ಅದು NOCನ? ನೈಸ್ ಕಂಪ್ನಿಯವರು. ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್ ನಾನು. ನಿಮ್ಮ ಥರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ, 1400 ಕೋಟಿ ತೋರಿಸ್ತಾ ಇದ್ದೀರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಒಂದು ಹಂಚಿಕೆದಾರನಾಗಿ, ಇಲ್ಲಿ ನಮ್ಮ ಬ್ರದರು ಇದ್ದಾರೆ, ಇಲ್ಲಿ ಅವ್ರದ್ದು ನಮ್ಮ ಪಕ್ಕದ ಆಫೀಸೇ ಅವ್ರದ್ದು. ಕನ್ನಡ ಚಿತ್ರರಂಗಕ್ಕೆ 4 ಲಕ್ಷ ರೂಪಾಯಿ ಕೊಡ್ತಾ ಇದ್ದಂಥ ಹಂಚಿಕೆದಾರರು ಏನು ಕೊಡ್ತಾ ಇದ್ರು, 10 ಲಕ್ಷ 15 ಲಕ್ಷ ಕೊಡ್ತಕ್ಕಂಥ ಒಂದು ಬಿಸ್ನೆಸ್ ಅನ್ನ ಅವತ್ತು ಏನು ಇಂಪ್ರೂವ್ ಮಾಡಿದೆ, ಇದು ಕುಮಾರಸ್ವಾಮಿ ಕೊಡುಗೆ. ಅಲ್ಲಿ ಬಂದಂಥ ಸಂಪಾದನೆಯಿಂದ ಲ್ಯಾಂಡ್ ತಗೊಂಡಿರೋದಲ್ಲಿ. ಇಲ್ಲಿ ಯಾವಂದು ನನಗೆ ನೋಡಿ, ನನಗೆ ಇರ್ತಕ್ಕಂಥ ದೇವರು ನಂಬಿಕೆ, ಅವರಿಂದ ನಾನು ಕಲಿಬೇಕಾಗಿಲ್ಲ ಅಷ್ಟೇ. ಅವ್ರ ಪಾಪ ಅವ್ರು ನಂಬ್ಕೊಂಡಿದ್ರೆ ರೈತರ ಪರವಾಗೋಸ್ಕರಲೇ ಅವತ್ತು ಸುಮ್ಮನಾಗಿದ್ದಿಲ್ಲದೆ ಇದ್ದಿದ್ರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ಲಿಲ್ವಾ? 14 ತಿಂಗಳು ಇರಲಿಲ್ವಾ? ಅವತ್ತೇ ಮಾಡುವೆ. ನನ್ನ ಕೈಲಿ ಇರಲಿಲ್ವ ಅಧಿಕಾರ? ಮುಖ್ಯಮಂತ್ರಿ ಆಗಿದ್ದೆ. ರೈತರಿಗೆ ತೊಂದರೆ ಕೊಡಬೇಕು ಅಂದ್ರೆ ಮಾಡ್ಬೋದಾಗಿತ್ತು. ಅವತ್ತು ನಾನು ಮಾಡಲಿಲ್ಲ. ಅದನ್ನ ಯಾಕೆ ಮಾಡಲಿಲ್ಲ? ಎರಡನೇ ಬಾರಿ ನಾನು 14 ತಿಂಗಳಿಂದಲ್ಲ ಮುಖ್ಯಮಂತ್ರಿ ಆಗಿ ಮಾಡ್ಬೋದಾಗಿತ್ತಲ್ವ ನಾನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.